ನಾನು ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ನಾನು ಸಾಯಬೇಕು. ನಾನು ರಾಜೀನಾಮೆ ಕೊಟ್ಟ ತಕ್ಷಣ ಇವರು MLA ಆಗಬೇಕು. ನಾನು ನಿಮ್ಗೆ ಕೇಳ್ತೀನಿ ಕುಸುಮಾ ಅವರೇ, ಜನರು ಕೊಟ್ಟಂತಹ ತೀರ್ಪಿಗೆ ತಾವು ತಲೆಬಾಗಿದ್ದೀರಿ. ತಾವು ಒಬ್ಬ ಪರಾಜಿತ ಅಭ್ಯರ್ಥಿಯಾಗಿ ತಮಗೆ ಮತ ಹಾಕಿದಂತಹ ಮತದಾರರ ಕುಂದುಕೊರತೆಗಳಿಗೆ ಸ್ಪಂದಿಸ್ತಾ ಇದ್ದೀರಿ. ಮುನಿರತ್ನ ಅವ್ರ ಹತ್ರ ರಾಜೀನಾಮೆ ಕೊಡಿಸ್ಬಿಟ್ಟು MLA ಆಗಬೇಕು ಅಂತ ತಮಗೆ ಆಸೆ ಇದೆಯಾ, ಅಥವಾ ನಾನು ರಾಜಗಾಂಭೀರ್ಯದಲ್ಲಿ ಚುನಾವಣೆಯನ್ನು ಎದುರಿಸಿ ನಾನು ಚುನಾವಣೆಯಲ್ಲಿ ಗೆದ್ದು MLA ಆಗಬೇಕು ಅನ್ನುವಂಥ ಒಂದು ಗಟ್ಟಿತನ ಇದೆಯಾ? ಅಲ್ಲ, ನಾನು ಯಾಕೆ ಅವರು ರಾಜೀನಾಮೆಯನ್ನು ಕೊಡಿಸ್ಲಿ? ನಾನು ಯಾಕೆ ಹೋಗಿ ಥರ ನನಗೆ ಕೊಡ್ತಾ ಇದ್ದಾರೆ, ಟಾರ್ಚರ್ ಕೊಟ್ಟು 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 ಒಂದು ನಾನು ಸಾಯಿಸಬೇಕು, ಇಲ್ಲಾಂದರೆ ನಾನು ರಾಜೀನಾಮೆ ಕೊಡಬೇಕು, ಅವ್ರು MLA ಆಗಬೇಕು. ಅಲ್ಲ, ಅವ್ರಿಗೆ ಟಾರ್ಚರ್ ಕೊಡೋ ಅಂಥ ಶಕ್ತಿ ಇದೆಯಾ? ಹೋಗಲಿ, ಯಾರಿಗಾದ್ರೂ ಆ ವ್ಯಕ್ತಿಗೆ ಟಾರ್ಚರ್ ಕೊಡೋ ಅಂಥದ್ದು. 100 ಜನಕ್ಕೆ ಟಾರ್ಚರ್ ಕೊಡೋ ವ್ಯಕ್ತಿಗೆ ಯಾರಾದರೂ ಟಾರ್ಚರ್ ಕೊಡೋಕ್ಕೆ ಸಾಧ್ಯ ಇದೆಯಾ? ರಾಜೀನಾಮೆ ಕೊಡಿ ಅಂತ ನಾನು ಯಾಕೆ ಹೋಗಿ ಕೇಳಲಿ? ನೀವು ಸರಿಯಾಗಿ ಕೆಲಸ ಮಾಡಿ, ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಜನ, ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ, ಹೋಗಿ ಜನಗಳ ಜೊತೆ ಸ್ಪಂದಿಸಿ, ಜನಗಳ ಕೆಲಸ ಮಾಡಿ. ನೀವು ಮಾಡ್ತಾ ಇಲ್ಲ, ನಮ್ಮನ್ನೂ ಮಾಡೋಕ್ಕೆ ಬಿಡ್ತಾ ಇಲ್ಲ. ಕೈಲಾಗದೆ ಇರೋರು ಮೈ ಪರ್ಚ್ಕೊಂಡ್ರು ನಂಗೆ ಆಗಿದೆ ಇವತ್ತು ಅವ್ರ ಪರಿಸ್ಥಿತಿ. ನೀವು ಕೆಲಸ ಮಾಡೋಕ್ಕಾಗದೆ ಹೋದರೆ ನಾನು ಜವಾಬ್ದಾರಿನ? ನನ್ನ ಹತ್ರ ಬರೋ ಜನಗಳಿಗೂ ನಾನು ಹೇಳ್ತೀನಿ, ಮೇಡಮ್ ದಯಮಾಡಿ ನೀವು ಯಾಕೆ ನಿಮ್ಮ ಶಾಸಕರನ್ನ ಹೋಗಿ ಕೇಳಿ ಅಂತ ಹೇಳ್ತೀನಿ ನಾನು. ಅವ್ರು ಹೇಳ್ತಾರೆ, ಮೇಡಮ್ ಅವ್ರು ಎಲ್ಲಿರ್ತಾರೆ ಗೊತ್ತಿಲ್ಲ, ಈಗ ಆಚೆ ಇರ್ತಾರೆ, ಬೆಳಗ್ಗೆ ನಾಳೆ ದಿನ ಜೈಲಲ್ಲಿ ಇರ್ತಾರೆ, ಯಾರಿಗೆ ಗೊತ್ತು ಮೇಡಮ್ ಎಲ್ಲಿದ್ದಾರೆ ಅಂತ. ನಿಮ್ಮನ್ನು ಬೆಂಬಲಿಸಿದ್ದೀವಿ, ಮಾಡಿ ನಮ್ಮ ಕೆಲಸ ಅಂತ. ಜನ ಬಂದು ಕೇಳಿದಾಗ ನಾನು ಮಾಡೋಕ್ಕಾಗಲ್ಲ ಹೋಗಿ ಅಂತ ಹೇಳೋಕ್ಕಾಗತ್ತಾ? ನಮ್ಮ ಪಕ್ಷ ಅಧಿಕಾರದಲ್ಲಿದೆ, ಯಾವ ಸಹಾಯ ಆಗುತ್ತೋ, ಯಾವ ಕಾರ್ಯಕ್ರಮಗಳನ್ನು ಜನಗಳಿಗೆ ತಲುಪಿಸ್ಬೋದು ಅದನ್ನು ನಾವು ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ನಾನು ಬೇರೆ ಏನನ್ನು ಮಾಡ್ತಾ ಇದ್ದೀನಿ? ನಾನು ನನ್ನ ಇತಿಮಿತಿಯ ಒಳಗಡೆ ನನ್ನ ಕ್ಷೇತ್ರ ಅಂತ ಹೇಳ್ಕೊಂಡು ನನ್ನ ಜನ ಬೆಂಬಲಿಸ್ತಿದ್ದಾರೆ, ಅವ್ರಿಗೆ ಮಾತ್ರ ನಾನು ಆನ್ಸರಬಲ್ ಇದ್ದೀನಿ, ನನಗೆ ಸಹಾಯ ಮಾಡಿದ್ದಾರೆ, ಅವ್ರಿಗೆ ನಾನು ಹೋಗಿ ಕೆಲಸ ಮಾಡಬೇಕು ಅಂತ ಹೇಳಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವ್ರಿಗೆ ಅದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ. ರಾಜೀನಾಮೆ ಕೊಡಿಸ್ಬೇಕು, ರಾಜೀನಾಮೆ ನಾನು ಯಾಕೆ ಇವ್ರನ್ನ ರಾಜೀನಾಮೆ ಕೊಡಿಸ್ಲಿ? 5 ವರ್ಷಕ್ಕೆ ಒಬ್ಬ MLA ಆಯ್ಕೆ ಮಾಡುವಂಥದ್ದು. ಇವ್ರು ಮೊದಲಿಂದ ಗೆದ್ದ ದಿನದಿಂದನೇ ರಾಜೀನಾಮೆ ವಿಚಾರ ಮಾತಾಡ್ತಾ ಇದ್ದಾರೆ. ಗೆದ್ದ ದಿನದಿಂದನೇ ನಾನು ರಾಜೀನಾಮೆ ಕೊಡಿಸ್ಬೇಕು, ಇವರು ರಾಜೀನಾಮೆ ಕೊಡಿಸ್ಬೇಕು. ಯಾಕೆ ರಾಜೀನಾಮೆ ಕೊಡಿಸ್ತೀವಿ? ಇವ್ರು ಪ್ರಜಾಪ್ರಭುತ್ವದಲ್ಲಿ ನಿಮ್ಗೆ ಆಯ್ಕೆ ಮಾಡಿದ್ದಾರೆ ಜನ, ಹೋಗಿ ಕೆಲಸ ಮಾಡಿ. 5 ವರ್ಷ ನಿಮ್ಗೆ ಅವಕಾಶ ಸಿಕ್ಕಿದೆ, ಹೋಗಿ ಕೆಲಸ ಮಾಡಿ. ಇನ್ನೂ 2.5 ವರ್ಷ, ದಯವಿಟ್ಟು ನಿಮ್ಮ ಬಾಯಿಂದ ಒಂದು ಮಾತು ಹೇಳ್ಬಿಡ್ರಿ ಮುನಿರತ್ನ ಅವ್ರಿಗೆ. ಇನ್ನೂ 2.5 ವರ್ಷ ಇದೆ MLA ಸಾಹೇಬ್ರೆ, ಚೆನ್ನಾಗಿ ಕೆಲಸ ಮಾಡಿ ಆಮೇಲೆ ಎಲೆಕ್ಷನಲ್ಲಿ ನೋಡ್ಕೊಳ್ಳೋಣ ಅಂತ. ಅವಾಗಾದ್ರೂ ಪಾಪ ಸಮಾಧಾನ ಆಗುತ್ತೇನೋ ಅವ್ರಿಗೆ ಅಂತ ಇರ್ಬೋದೇನೋ. ದಯಮಾಡಿ ಇನ್ನ 2 ವರ್ಷ ಇದೆ, 2.5 ವರ್ಷ ಇದೆ, ದಯಮಾಡಿ ನೀವು ನಿಮಗೆ ಶಾಸಕ ಸ್ಥಾನದಲ್ಲಿ ಇದ್ದೀರಿ, ಜನಗಳಿಗೆ ಹೋಗಿ ಸ್ಪಂದಿಸಿ, ಜನಗಳಿಗೆ ಕೆಲಸಗಳನ್ನು ಮಾಡಿ. ನಾನೇನು ನಿಮ್ಮನ್ನು ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇಲ್ಲ. 5 ವರ್ಷ ನಿಮ್ಗೆ ಆಯ್ಕೆ ಮಾಡಿದ್ದಾರೆ, 5 ವರ್ಷ ದಯಮಾಡಿ ಪೂರ್ತಿ ಮಾಡಿ. 2028ಕ್ಕೆ ಎಲೆಕ್ಷನ್ ಬರುತ್ತೆ, ಅವಾಗ ನಾನು ನೋಡ್ಕೋತೀನಿ. ಎಲೆಕ್ಷನ್ನಲ್ಲಿ ನಾನು ನೋಡ್ಕೋತೀನಿ. ಕುಸುಮಾ ಅವರ ಹಿಂದೆ DK ಶಿವಕುಮಾರ್ ಇದ್ದಾರೆ. ಕುಸುಮಾ ಅವರ ಹಿಂದೆ DK ಶಿವಕುಮಾರ್ ಮತ್ತು DK ಸುರೇಶ್ ಅವರ ಬಲ ಇದೆ. ಹಾಗಾಗಿ ಅವರು ಈ ಲೆವೆಲ್ಗೆ ನನಗೆ ಟಾರ್ಚರ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅಲ್ಲ, ಯಾರ ಬಲ ಇದ್ರೂ ಇವ್ರಿಗೆ ಯಾಕೆ ಟಾರ್ಚರ್ ಕೊಡಬೇಕು? ಇವತ್ತು ನಾನು ರಾಜಕಾರಣಕ್ಕೆ ಬಂದಿದ್ದೀನಿ, ನನ್ನ ಇಡೀ ಪಕ್ಷ ನನ್ನ ಬಲ. ಇಡೀ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ನನಗೆ ಇವತ್ತು ನೀವು ದೃಢವಾಗಿ ನಿಂತ್ಕೊಳ್ಳಿ, ಒಳ್ಳೆ ಹೋರಾಟ ಮಾಡ್ತಾ ಇದ್ದೀರಾ, ಹೋರಾಟ ಮಾಡಿ, ಮುಂದಿನ ಬಾರಿ ನೀವು ಶಾಸಕಿ ಆಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ನನಗೆ ಶಕ್ತಿಯನ್ನು ತುಂಬ್ತಾ ಇದ್ದಾರೆ. ನಿಮ್ಮ ತಂದೆ ಕೂಡ ಏನು ಹೊಸಬರಲ್ಲ ರಾಜಕಾರಣಕ್ಕೆ, ಅವರು ಕೂಡ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವಂಥವ್ರೆ. ಸೊ ಹಾಗಾಗಿ ಎಲ್ಲರಿಗಿಂತ ದೊಡ್ಡ ಶಕ್ತಿ ನಿಮ್ಮ ತಂದೆಯವರು ನಿಮಗೆ ಅಂತ ನನಗೆ. ಹೌದು, ಇವತ್ತು ನನ್ನ ತಂದೆನೂ ಒಬ್ಬ ದೃಢ ಶಕ್ತಿಯಾಗಿ ನಿಂತು ಇವತ್ತು ಜಿಲ್ಲಾಧ್ಯಕ್ಷರ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ನೀಡಿದ್ದಾರೆ. ಅವರು ಕೂಡ ಇವತ್ತು ಶಕ್ತಿಯುತವಾಗಿ ನಿಂತು ನನಗೆ ನೀನು ಮಾಡು ಕೆಲಸ ಅಂತ ಹೇಳಿ ಮುಂದೆ ಬಿಡ್ತಾ ಇದ್ದಾರೆ. DK ಶಿವಕುಮಾರ್ ಸರ್ ಅವರ ಬಲ ಇದೆ ಅಂತಂದ್ರೆ ಹೌದು, ಬಲ ಇದೆ, ಅವರ ಆಶೀರ್ವಾದ ಇದೆ. ಅವರು ನನ್ನನ್ನು ರಾಜಕಾರಣಕ್ಕೆ ಕರ್ಕೊಂಡು ಬಂದಿದ್ದು ಏನು ತಪ್ಪಿದೆ? ಈಗ ಒಬ್ಬ ಪುರುಷ ಅಭ್ಯರ್ಥಿನ ಸಚಿವರ ಜೊತೆ ಪುರುಷ ಅಭ್ಯರ್ಥಿ ನಿಂತ್ಕೊಂಡು ನಡ್ಕೊಂಡು ಹೋಗಿ ಜನಗಳ ಸಮಸ್ಯೆ ಇದೆ ನೋಡಿ ಅಂತ ಹೇಳಿದಿದ್ರೆ ಇವ್ರು ಇಷ್ಟೇ ಕೇವಲವಾಗಿ ಮಾತಾಡ್ತಿರ್ಲಿಲ್ಲ. ಇಷ್ಟೇ ಅದೇ ಒಬ್ಬ ಪುರುಷ ಅಭ್ಯರ್ಥಿ ಇದೇ ರೀತಿ ಜನಗಳ ಜೊತೆ ಕೆಲಸ ಮಾಡಿದಿದ್ರೆ ಇಷ್ಟೇ ಕೀಳಾಗಿ ಆ ಪುರುಷರ ಅಭ್ಯರ್ಥಿ ಬಗ್ಗೆ ಮಾತಾಡ್ತಿದ್ರಾ? ಹೆಣ್ಮಕ್ಳು ಅಂದರೆ ಅಷ್ಟು ಕೇವಲನಾ? ನಮ್ಗೆ ಯಾರೂ ಇಲ್ಲ, ನಮ್ಮನ್ನು ಇವ್ರು ಏನು ಬೇಕಾದ್ರೂ ಮಾತಾಡ್ಬೋದು, ಈಕೆಗೆ ಯಾರು ಕೇಳೋರು ಇಲ್ಲ ಅಂತ ಒಂದು ಓಟ್ ಕಡಿಮೆ ಬಿದ್ದ ತಕ್ಷಣ ಈ ಹೆಣ್ಮಗಳು ಅಂತ ಗೆಲ್ಲಿಸ್ಬಿಡ್ತಾರಾ, ಗೆದ್ರು ಅಂತ ಹೇಳ್ತಾರಾ? ಸರಿಸಮಾನವಾಗಿ ಫೈಟ್ ಮಾಡಬೇಕು. ಯು ಆರ್ ಎಕ್ಸಾಕ್ಟ್ಲಿ ಕರೆಕ್ಟ್. DK ಶಿವಕುಮಾರ್ ಅವ್ರ ಜೊತೆ ವಾಕಿಂಗಲ್ಲಿ ಇನ್ನೊಬ್ಬ ಯಾರಾದರೂ ಅವರ ಬೆಂಬಲಿತ ಅಭ್ಯರ್ಥಿ ನಡ್ಕೊಂಡು ಹೋಗಿದ್ರು ಏನು ಸಪೋರ್ಟು ಅಂತಿದ್ರು. ಅದೇ ಒಬ್ಬ ಹೆಣ್ಮಗಳು ನಡ್ಕೊಂಡು ಹೋದ್ಲ ಅನ್ನೋ ಮಾತ್ರಕ್ಕೆ ಅಲ್ಲಿ 100 ಬಣ್ಣಗಳು, 100 ಕಥೆಗಳು. ಇದು ಇವತ್ತಿನ ರಾಜಕಾರಣದಲ್ಲಿ ಇದೇ ವಸ್ತುಸ್ಥಿತಿ ಇರುವಂಥದ್ದು. ಇಷ್ಟು ಕೆಳಮಟ್ಟದಲ್ಲಿ ಇವರು ಯಾಕೆ ನನ್ನನ್ನು ಅಭ್ಯರ್ಥಿಯಾಗಿ ನೋಡಿ, ಬರೀ ಹೆಣ್ಮಗಳು ಅಂತ ಯಾಕೆ ನೋಡ್ತಿದ್ದೀರಿ? ನಿಮ್ಮ ವಿರುದ್ಧ ನಿಂತು ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಯಾಗಿ ನೋಡಲಿಕ್ಕೆ ಯಾಕೆ ಕಷ್ಟ ಆಗ್ತಾ ಇದೆ? ನೀವು ಪುರುಷ ಅಭ್ಯರ್ಥಿಗಳಾಗಿದ್ದಿದ್ರೆ ನಿಮ್ಗೆ ಮಾತಾಡ್ತಿರ್ಲಿಲ್ಲ. ಮಹಿಳಾ ಅಭ್ಯರ್ಥಿಯಾಗಿರೋದಕ್ಕೆ ನೀವು ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಲ್ಲ. ನಿಮಗೆ ಹುಟ್ಟಿಸಿರೋವಂಥದ್ದು ನಿಮ್ಮ ತಾಯಿ ಒಬ್ಬ ಹೆಣ್ಮಗಳಲ್ವಾ? ನೀವು ಇಬ್ಬರನ್ನ ಹೆಣ್ಮಕ್ಳನ್ನ ಹುಟ್ಟಿಸಿಲ್ವಾ? ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾತಾಡ್ಬಿಡ್ಬೋದಾ?
ನೀವು ನಿಮ್ಮ ಮನೆ ಹೆಣ್ಮಕ್ಳನ್ನ ಯಾರೋ ಹಾದಿ ಬೀದಿಲಿ ಹೋಗೋನು ಕೆಟ್ಟ ದೃಷ್ಟಿಲಿ ನೋಡಿದ್ರೆ ತಡ್ಕೊಳ್ಳೋದಕ್ಕಾಗೋದಿಲ್ಲ? ಬೇರೆ ಹೆಣ್ಮಕ್ಳು ಹಂಗಾದ್ರೆ ಬಿಟ್ಟಿಯಾಗಿ ಸಿಕ್ಕಿರ್ತಾರಾ? ನೀವು ಅವ್ರ ಬಗ್ಗೆ ಹೆಂಗೆ ಬೇಕೋ ಹಂಗೆ ಮಾತಾಡ್ಬೋದಾ? ನೀವು ಯೋಚನೆ ಮಾಡಿ ಮೇಡಮ್. ನಾನು ಒಂದು ಅದೇ ಪಕ್ಷದ ಒಬ್ಬ ಪುರುಷ ಆಗಿದ್ರೆ ಏಯ್ ಸರಿಯಾಗಿ ಟಾಂಗ್ ಕೊಡ್ತಾ ಇದ್ದಾರೆ, ಏಯ್ ಸರಿಯಾಗಿ ಫೈಟ್ ಮಾಡ್ತಾ ಇದ್ದಾರೆ, ಏನು ಓಡಾಡಕ್ ಬಿಡ್ತಾ ಇಲ್ಲ, ಸಖತ್ತಪ್ಪ ನೆಕ್ಸ್ಟ್ ಟೈಮ್ ಅವರೇ MLA ಅಂತ ಅವ್ರನ್ನ ಹೊಗಳ್ತಾ ಇದ್ರು. ಅದೇ ಒಬ್ಬ ಹೆಣ್ಮಗಳು ಮಾಡಿಬಿಟ್ರೆ, ಈ ಹೆಣ್ಮಕ್ಳಿಗೆ ಬೇರೆ ಕೆಲಸ ಇಲ್ಲ, ಅವ್ರು ಇಟ್ಟರೆ ಮುಗೀತು, ಅವ್ರು ಗುರಿ ಇಟ್ಟುಬಿಟ್ರೆ ಅದಕ್ಕೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಮಹಾಭಾರತ ಆಗಿದೆ, ಅದಾಗಿದೆ, ಇದಾಗಿದೆ. ಇವ್ರು ಎಕ್ಸಾಕ್ಟ್ಲಿ ಕರೆಕ್ಟ್. ಇದನ್ನೇ ಅವ್ರು ಮಾಡ್ತಾ ಇರುವಂಥದ್ದು. ಇವ್ರ ಮನೆ ಹೆಣ್ಮಕ್ಳನ್ನ ಒಬ್ರು ಕೆಟ್ಟ ದೃಷ್ಟಿಲಿ ಹಾಕಿ ನೋಡಿದ್ರೆ ಅವ್ರಿಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಬೇರೆಯವ್ರ ಮಕ್ಕಳನ್ನ ಯಾವ ಬೇಕಾದರೂ ಹೆಂಗೆ ಬೇಕಾದರೂ ಮಾತಾಡ್ಬೋದು. ಯಾಕೆ ಒಂಟಿ ಹೆಣ್ಮಕ್ಳು ಸುಮ್ಮನೆ ಸಿಗ್ತಾರ ಇವರಿಗೆ? ನಮಗೂ ಹೇಳೋರು ಕೇಳೋರು ಇದ್ದಾರೆ ಮೇಡಮ್. ನಮಗೂ ಕೂಡ ಇವ್ರಿಗೆ ಮಾತಾಡೋ ಮಾತುಗಳಿಂದ ನೋವಾಗುತ್ತೆ, ನಮ್ಮ ಕುಟುಂಬದವ್ರಿಗೂ ಕೂಡ ನೋವಾಗುತ್ತೆ. ಯಾವ ಶತಮಾನದಲ್ಲಿದ್ದಾರೆ, ಯಾವ ರೀತಿ ಮಾತಾಡ್ತಾ ಇದ್ದಾರೆ. ಮರ್ಯಾದಸ್ಥ ಕುಟುಂಬದಿಂದ ಬಂದಂಥ ಹೆಣ್ಮಕ್ಳು ಇವತ್ತು ರಾಜಕಾರಣ ಮಾಡೋಕ್ಕಾಗತ್ತಾ ಇಂಥವ್ರ ಮಧ್ಯೆ? ನಾವು ಕೂಡ ನಿಮ್ಮ ಜೊತೆ ಸರಿಸಮವಾಗಿದ್ದೀವಿ, ನಮಗೂ ಅಧಿಕಾರ ಮಾಡೋಕ್ಕೆ ಎಲ್ಲ ಅರ್ಹತೆ ಯೋಗ್ಯತೆ ಇದೆ ಅಂತ ನಾವು ನಿಮ್ಮ ಮುಂದೆ ನಿಂತರೆ ಈ ರೀತಿ ಮಾತುಗಳನ್ನ ಆಡೋದು ಇವರು?